ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೇ ವೀಕೆಂಡ್ ಆಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಇವತ್ತು ಹನುಮಾನ್ ಟೆಂಪಲ್ ಮತ್ತು ಒಂದು ವಿದ್ಯಾಚೌಡೇಶ್ವರಿ ಟೆಂಪಲ್ ಅಂತ ಇದೆ, ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ತುಂಬ ದಿನ ಆಗಿತ್ತು ಹೋಗ್ಬೇಕು ಅಂದ್ಕೊಂಡು, ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ಟೈಮ್ ಕೂಡ ಬಂದಿದೆ, ಹಾಗೆ ಇವತ್ತು ಮೂಡ್ ಫ್ರೆಶ್ ಆಗಿದೆ. ಸೊ ಹೋಗ್ಬಿಟ್ಟು ಎರಡು ದೇವ್ರ ದರ್ಶನ ತಗೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ ಡೈರೆಕ್ಟಾಗಿ. ಹಾಗೆ ನನ್ನ ಹಸ್ಬೆಂಡ್ ಇವಾಗ ಕಾರ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಕಾರೆಲ್ಲ ರೆಡಿ ಆದ ತಕ್ಷಣ ಇವಾಗ ಹೊರಗಡೆ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಈ ಟೆಂಪಲ್ಗೆ ಹೋಗಿ ಬರ್ಬೋದು. ಹಾಗೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಜರ್ನಿ. ಎಲ್ಲೇ ಹೋಗೋಕ್ಕೂ ಮುಂಚೆ ನನ್ನ ಹಸ್ಬೆಂಡ್ ಕೆಲಸ ಏನಿರುತ್ತೆ ಅಂದರೆ ಫಸ್ಟ್ ಗಾಡಿನ ಒಂದು ರೌಂಡ್ ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ. ಸೊ ಇವಾಗ ಜಸ್ಟ್ ನನ್ನ ಹಸ್ಬೆಂಡು ಗಾಡಿ ಎಲ್ಲ ಕ್ಲೀನ್ ಮಾಡಿದ್ರು. ಇವಾಗ ಮಾತಾಡ. ಹಾಯ್ ಮಮ್ಮ. ಸೊ ನಾವು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀವಿ. ಇಲ್ಲೇ ಮನೆ ಹತ್ರ ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟಲ್ಲಿ ನನ್ನ ಹಸ್ಬೆಂಡು ನಾನು ಇಡ್ಲಿ ವಡೆನ ತಿಂದ್ವಿ. ಸೊ ಇಡ್ಲಿ ವಡೆ ತಿಂದುಬಿಟ್ರೆ ಹೊಟ್ಟೆ ಲೈಟಾಗೂ ಇರುತ್ತೆ, ಫುಲ್ ಫೀಲಿಂಗ್ ಇರುತ್ತೆ. ಅದಾದಮೇಲೆ 1 ಕಪ್ ಟೀ ಕುಡಿದ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋಂಥ ಟೆಂಪಲ್ ಆಲ್ಮೋಸ್ಟ್ ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ಸ್ ಇದೆ. ಸೊ ನಾವು ಇವಾಗ ಮಂಗಳೂರು ಹೈವೇ ತೊಗೊಂಡ್ಬಿಟ್ಟು ಆ ರೋಡಲ್ಲಿ ಹೋಗ್ತೀವಿ. ಬಿಕಾಸ್ ಮಾಗಡಿ ಮೇಲೆ ಹೋದರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ, ರೋಡ್ ಕೂಡ ತುಂಬ ಸಣ್ಣ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಇವಾಗ ವಿದ್ಯಾಚೌಡೇಶ್ವರಿ ಟೆಂಪಲ್ಗೆ ಹೋಗ್ತಿದ್ವಿ. ಬಿಟ್ಟು ಅದಾದಮೇಲೆ ಒಂದು ಟೆಂಪಲ್ ನೋಡಿದ್ದಾರೆ ಅಂತ ನನ್ನ ಹಸ್ಬೆಂಡ್, ಆಂಜನೇಯ ಟೆಂಪಲ್. ತುಂಬ ದೊಡ್ಡ ಆಂಜನೇಯ ಮೂರ್ತಿ ಇದೆ. ಸೊ ಆ ಟೆಂಪಲ್ಗೆ ಏಷ್ಯಾದಲ್ಲಿ ತುಂಬ ದೊಡ್ಡದಾಗಿರುವಂತಹ ಆಂಜನೇಯನ ಒಂದು ಮೂರ್ತಿ ಇದೆ. ಸೊ ಅದಕ್ಕೆ ಹೋಗ್ಬೇಕಂತ ತುಂಬ ಆಸೆ ಆಗ್ತಾ ಇದೆ. ಸೊ ಅದಕ್ಕೂ ಕೂಡ ಹೋಗ್ತೀವಿ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬ ಜನ ಎಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತಾರೆ. ಸೊ ಇವತ್ತು ಕೂಡ ಟ್ರಾಫಿಕ್ ಜಾಸ್ತಿನೇ ಇರುತ್ತೆ. ಸೊ ಇವಾಗ ನಾವು ಹೋಗ್ತಾ ಇದೀವಿ. ಇನ್ನು ಬೆಂಗಳೂರು ಕೂಡ ದಾಟಕ್ಕಾಗಿಲ್ಲ, ಮನೆ ಬಿಟ್ಟು 1 ಅವರ್ ಆಯ್ತು. ಹಾಗೆ ಒಂದು ಟ್ವಿಸ್ಟ್ ಏನಂತ ಹೇಳಿದ್ರೆ, ನಾವು ಹೋಗ್ತಾ ಇದ್ವಿ, ಅವಾಗ ನಮ್ಮ ಕಸಿನ್ ಕಾಲ್ ಮಾಡಿದ್ರು. ಅವರು ಕಾಲ್ ಮಾಡಿಬಿಟ್ಟು ಲೈಕ್ ಅವ್ರ ಮನೆಗೆ ಬರಕ್ಕೆ ಹೇಳಿದ್ರು. ಸೊ ನಾವು ಇವಾಗ ಅವ್ರ ಮನೆ ಹತ್ರದಿಂದಾನೇ ನಾವು ಟೆಂಪಲ್ಗೆ ಹೋಗ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ಅವ್ರಿಗೂ ಬರ್ತೀರಾ ಅಂತ ಕೇಳಿದ್ವಿ. ಅವರು ಕೂಡ ಹೂ ಅಂದ್ರು. ಇವಾಗ ನಾವು ಇಬ್ರು ಸೇರಿ ಹೋಗ್ತಾ ಇದೀವಿ. ಸೊ ತುಂಬಾ ದಿನ ಆಗಿತ್ತು ಸೇರಿ, ಯಾರು ಎಲ್ಲೂ ಹೋಗಿರ್ಲಿಲ್ಲ. ಸೊ ಅವರು ಕೂಡ ಅಚಾನಕ್ ಆಗಿ ಕಾಲ್ ಮಾಡಿ ಅವ್ರ ಮನೆ ಹತ್ರನೇ ಇರೋದ್ರಿಂದ ಅವರು ಕೂಡ ಬರ್ತೀನಿ ಅಂದ್ರು. ನಮಗೂ ಖುಷಿ ಆಯ್ತು. ಇವಾಗ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ನಾವು ಅಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಈ ತರ ದೇವಸ್ಥಾನಕ್ಕೆ ಹೋಗುವಾಗ ಯಾರಾದ್ರೂ ಇದ್ರೆ ನಮಗೂ ತುಂಬಾ ಖುಷಿ ಅಂತ ಅನ್ಸುತ್ತೆ. ಸೊ ಇವಾಗ ಆಲ್ಮೋಸ್ಟ್ ನಮ್ಮ ಕಸಿನ್ ಮನೆ ರೀಚ್ ಆಗಿದ್ವಿ. ಸೊ ಅವರು ಕೂಡ ಬರ್ತಿದ್ದಾರೆ ಈಗ ಕೆಳಗಡೆ. ಅವ್ರು ಬಂದ ತಕ್ಷಣ ಅವ್ರನ್ನ ಹತ್ಸ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಹಾಗೆ ನಿಮ್ಮ ಕಸಿನ್ಸ್ ಯಾರು ಅಂತ ಅಂದ್ರೆ, ಲಾಸ್ಟ್ ಟೈಮ್ ನಮ್ಮ ಜೊತೆ ರೆಸಾರ್ಟಿಗೆ ಬಂದಿದ್ರು ಅಲ್ವಾ, ನಮ್ಮ ಚೇತು ಮಮ್ಮ ಮತ್ತೆ ಹರ್ಷಿತಾ. ಇವಾಗ ಹರ್ಷಿತಾ ಅವ್ರ ಮನೆ ಹತ್ರ ಬಂದ್ವಿ. ಸೊ ಇವ್ರ ಅಪಾರ್ಟ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಹಾಯ್ ಮಮ್ಮ. ಯಾರನ್ನ ಮೀಟ್ ಆಗ್ತಿದೀಯಾ? ಸೊ ಇವಾಗ ಬಂದ್ವಿ. ಸ್ವಲ್ಪ ಅವ್ರ ಮನೆಗೆ ಹೋಗಿ ಸ್ವಲ್ಪ ಒಂದು ಕೂತ್ಕೊಂಡು ಅಲ್ಲಿಂದ ಒಂದು 5 ನಿಮಿಷದಲ್ಲಿ ಬಿಟ್ಬಿಡ್ತೀವಿ. ಹಾಯ್ ಮಾಮ್ಸ್. ಹಲೋ. ಏನಾದರೂ ಹೇಳು ನಮ್ಮ ಸಬ್ಸ್ಕ್ರೈಬರ್ಗೆ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿ. ಹಾಗೆ ತುಂಬಾ ಸೆಕೆ ಆಗ್ತಾ ಇದೆ. ಇನ್ನು ಸ್ವಲ್ಪ ದಿನ ಮುಂಚೆ ಮಳೆ ಆಯ್ತು, ಇವಾಗ ಮತ್ತೆ ಮಳೆ ಆಗ್ತಾ ಇಲ್ಲ. ಸೆಕೆ. ಹಾಗೆ ಡೈಲಿ ಬಸ್ಸಲ್ಲಿ ಹೋಗ್ತೀನಿ ಅಲ್ವಾ. ಸೊ ಅದಕ್ಕೋಸ್ಕರ ಪದೇ ಏನು ಆಧಾರ್ ಕಾರ್ಡ್ ತೋರಿಸೋದು ಅಂತ ಫೋನ್ ಹಿಂದ್ಗಡೆನೆ ಹಾಕಿದ್ದೀನಿ.
ಹಾಯ್ ಮಾಮ. ಹಾಯ್ ಹರ್ಷಿತಾ. ಹಾಯ್ ಹರ್ಷಿತಾ. ಹಾಗೆ ಇವಾಗ ನಾವು ಮ್ಯಾಂಗೋ ಜ್ಯೂಸ್ ಕುಡಿತಾ ಇದ್ದೀವಿ. ತುಂಬ ಸೆಕೆ ಕೂಡ ಇತ್ತು, ಸೊ ತುಂಬ ತಂಪಾಗಿ ತುಂಬ ಚೆನ್ನಾಗಿ ಅನಿಸ್ತು. ಮ್ಯಾಂಗೋ ಜ್ಯೂಸ್ ಕುಡಿದ್ಬಿಟ್ಟು ಎಲ್ಲರೂ ರೆಡಿಯಾಗಿ ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹಾಂ, ಗಾಡಿ ಕವರ್. ನನಗೆ ಬೈಯಾಕ ಕುಂತಿದ್ರೆ ಅಷ್ಟ ಹಾಕಿ ಸಪೋರ್ಟ್. ಹಾಗೆ ನಗ್ತಾ ಮಾತಾಡ್ತಾ ಎಲ್ಲರೂ ಒಬ್ರಿಗೊಬ್ರಿಗೆ ಕಾಡಿಸ್ತಾ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಈ ಥರ ಲಾಂಗ್ ಡ್ರೈವ್ ಹೋಗಿ ತುಂಬ ದಿನ ಆಗಿತ್ತು, ಸೊ ಎಲ್ಲರೂ ಸೇರಿ ಮಾತಾಡ್ತಾ ಹೋಗಿದ್ರಿಂದ ಖುಷಿ ಆಗ್ತಾ ಇತ್ತು. ಹಾಗೆ ನಾವಿವಾಗ ಫಸ್ಟ್ ನಮ್ಮ ಪ್ಲ್ಯಾನ್ ಚೇಂಜ್ ಆಗಿದೆ. ಅಂದರೆ ನಾವು ಫಸ್ಟ್ ಇವಾಗ ಹನುಮಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಹನುಮಾನ್ ಟೆಂಪಲ್ ಮುಂಚೆ ಬರ್ತಾ ಇತ್ತು, ಹನುಮಾನ್ ಟೆಂಪಲ್ ಆದಮೇಲೆ ನಾವು ದೇವಿ ಗುಡಿಗೆ ಹೋದ್ರಾಯ್ತು ಅಂತ ಇವಾಗ ಫಸ್ಟ್ ಇಲ್ಲೇ ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಟೆಂಪಲ್ ನಿಯರ್ ಇದ್ದಾಗ ಆಂಜನೇಯನ ಮೂರ್ತಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ನಿಜವಾಗ್ಲೂ ನಮಗೆ ನಿಜವಾದ ಆಂಜನೇಯನೇ ಬಂದು ನಿಂತಿದ್ದಾನೇನೋ ಅಷ್ಟು ಖುಷಿ ಆಗ್ತಾ ಇತ್ತು. ಹಾಗೆ ದೂರದಿಂದ ಎಷ್ಟೇ ದೂರದಿಂದ ನೋಡಿದರೂ ನಿಮಗೆ ಆಂಜನೇಯನ ಮೂರ್ತಿ ತುಂಬ ದೊಡ್ಡದಾಗಿ ಕಾಣುತ್ತೆ. 161 ಅಡಿ ಎತ್ತರ ಇರುವಂತಹ ಪಂಚಮುಖಿ ಆಂಜನೇಯ ಮೂರ್ತಿ ದೊಡ್ಡದಾಗಿದೆ. ಹಾಯ್ ಹರ್ಷಿತಾ, ಈ ಕಡೆ ಬಾ. ಹೌದು, ಇವಾಗ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ತುಂಬ ದೊಡ್ಡದಾಗಿದೆ, ಹಿಂಗೆ ಮೇಲೆತ್ತಿ ನೋಡೋಕ್ಕಾಗ. ಇವಾಗ ಗುಡಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ಎತ್ತರವಾಗಿದೆ ಟೆಂಪಲ್ ಆಂಜನೇಯನ ಮೂರ್ತಿ. ಇವಾಗ ನಾವು ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲ್ ಟೆಂಪಲ್ ಇನ್ನೂ ಪೂರ್ತಿಯಾಗಿ ಬಿಲ್ಡ್ ಆಗಿಲ್ಲ, ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ನಡೀತಾ ಇದೆ. ಹಾಗೆ ಇಲ್ಲಿ ತುಂಬ ಜನ ಹರಕೆಗಳು ಪೂಜೆಗಳನ್ನೆಲ್ಲ ಸಲ್ಲಿಸ್ತಾ ಇದ್ರು. ಹಾಗೆ ಟೆಂಪಲಲ್ಲಿ ನಿಮಗೆ ಈ ಟೆಂಪಲ್ ಬಗ್ಗೆ ಮಾಹಿತಿ ಕೊಡ್ತಾರೆ, ಲೈಕ್ ಇದನ್ನು ಯಾವಾಗ ಸ್ಟಾರ್ಟ್ ಮಾಡಿದರು ಹೇಗೆ ಅಂತ ಎಲ್ಲ. ಹಾಗೆ ನಾವಿವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನಕ್ಕೋಸ್ಕರ. ಹಾಗೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಕೂಡ ಬಂದಿದ್ದರು. ಬಟ್ ಏನು ಅಂತ ಹೇಳಿದರೆ ಇಲ್ಲಿ ಈ ಥರ ಪ್ಲೇಸಸ್ಸಿಗೆ ಬಂದಾಗ ತುಂಬ ಒಂದು ಪಾಸಿಟಿವ್ ಫೀಲ್ ಆಗುತ್ತೆ. ಎಷ್ಟೇ ಜನ ಇದ್ದರೂ ಕೂಡ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ರಾಮ ಸೇತುವಿನ ಒಂದು ತೇಲುವಂತಹ ಕಲ್ಲನ್ನು ಕೂಡ ಇಟ್ಟಿದ್ರು. ತುಂಬ ನಮಗೆ ಖುಷಿ ಆಯಿತು ನೋಡಿಬಿಟ್ಟು. ಹಾಗೆ ಟೆಂಪಲ್ ಒಳಗಡೆ ಫೋನ್ ಅಲೋವ್ ಇರಲಿಲ್ಲ, ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿವಾಗ ಚುರುಮುರಿ ಉಂಡೆ ಪ್ರಸಾದ ಇತ್ತು, ಅದನ್ನು ಕೂಡ ತಗೋತಾ ಇದ್ದೀನಿ. ತುಂಬ ವೆರೈಟೀಸ್ ಆಫ್ ಪ್ರಸಾದ ಕೂಡ ಇತ್ತು ಇಲ್ಲಿ. ಮೇಲ್ಗಡೆಯಿಂದ ಹೋದರೆ ಆಂಜನೇಯ ಸ್ವಾಮಿ ಪಾದಕ್ಕೆ ಹೋಗ್ಬೋದು ಅಂತೆ, ಸೊ ನಾವು ಹೋಗೋಣ. ಬಾಲನೂ ಎಷ್ಟು ದೊಡ್ಡದಾಗಿದೆ, ಎಷ್ಟು ಮೇಲಕ್ಕೆ ನೋಡಿದ್ರು ಕರೆಕ್ಟಾಗಿ ಕಾಣೋದೇ ಇಲ್ಲ. ಬರೀ ಬಾಲ ನೋಡ ಶಿತ. ಇಷ್ಟು ದೊಡ್ಡದಾಗಿದೆ ಅಂದರೆ ಈ ಮೂರ್ತಿ, ಎಷ್ಟು ಮೇಲಕ್ಕೆ ನೋಡಿದ್ರು ಪೂರ್ತಿ ನಿಮಗೇನು ಕಾಣಲ್ಲ. ಕೆಳಗಡೆಯಿಂದ ದೇವ್ರ ಮುಖ ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ಒಂದು ಫೋಟೋ ತೆಗೆಸ್ಕೊತಿದ್ದಾರೆ. ಸುತ್ತಮುತ್ತ ಕೂಡ ಚೆನ್ನಾಗಿದೆ. ಹೆಂಗಿದೆ ಟೆಂಪಲ್? ಸೂಪರ್ ಇದೆ. ಆ್ಯಕ್ಚುಲಿ ಇವತ್ತು ನಾವು ಸಡನ್ ಆಗಿ ಪ್ಲ್ಯಾನ್ ಮಾಡಿ ಬಂದಿದ್ದು, ಬಟ್ ಸ್ಟಿಲ್ ಬಂದಿದ್ದಕ್ಕೂ ಕೂಡ ತುಂಬ ವರ್ತ್ ಅಂತ ಅನ್ನಿಸ್ತು. ಜರ್ನಿ ತುಂಬ ಚೆನ್ನಾಗಿದೆ ಟೆಂಪಲ್. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಅವ್ರನ್ನ ಇಲ್ಲಿ ಕರ್ಕೊಂಬನ್ನಿ, ತುಂಬ ಖುಷಿ ಪಡ್ತಾರೆ. ಬಿಕಾಸ್ ಈ ಜಾಗ ಅಷ್ಟು ಚೆನ್ನಾಗಿದೆ. ಆಂಜನೇಯನ ಶಕ್ತಿ ಮಾತ್ರ ತುಂಬ ಪವರ್ಫುಲ್ ಆಗಿದೆ. ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. 161 ಅಡಿ ಇದೆ. ನೀವು ಕೆಳಗಡೆ ನಿಂತ್ಕೊಂಡು ಮೇಲೆ ನೋಡ್ತಾ ಇದ್ರೆ
ಕಾಣೋದೇ ಇಲ್ಲ ಪೂರ್ತಿ ದೇವ್ರ ಮುಖ. ಅಷ್ಟು ಅಂದ್ರೆ ನಿಯರ್ ದೇವ್ರ ಸಮೀಪ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಏನು ಕಾಣಲ್ಲ, ದೂರದಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಟೆಂಪಲ್ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಅಷ್ಟು ಎತ್ತರದ ಆಂಜನೇಯನ್ನ ನಾವು ಯಾರೇ ನೋಡಿರ್ಲಿಲ್ಲ. ಸೊ ಏನೋ ಒಂದು ಇಲ್ಲಿ ತುಂಬಾ ನಿಯರ್ ಬೈ ಇತ್ತು ಅಂತ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿಂದ ಇವಾಗ ನಾವು ಹಂಗರಳ್ಳಿ ಶ್ರೀ ವಿದ್ಯಾಚೌಡೇಶ್ವರಿ ಟೆಂಪಲ್ ಹೋಗ್ತಿದೀವಿ. ಇದು ನಮ್ಮ ಫೇವ್ರೆಟ್ ಟೆಂಪಲ್. ಸೊ ಹೋಗೋಣ. ಇವಾಗ ಆಲ್ರೆಡಿ ಟೈಮ್ ಬಂದು 2:30 ಆಗಿದೆ. ಅಲ್ಲಿ ಹೋಗೋಷ್ಟರಲ್ಲಿ ಇನ್ನೊಂದು 20 ಮಿನಿಟ್ಸ್ ಇದೆ. ಅಲ್ಲಿ ಹೋಗಿ ನಿಮ್ಗೆ ಮತ್ತೆ ನಾನು ಸಿಗ್ತೀನಿ. ಇವಾಗ ಆಲ್ಮೋಸ್ಟ್ ಹಂಗರಳ್ಳಿ ರೀಚ್ ಆಗಿದ್ದೀವಿ. ಬಂತು ಟೆಂಪಲ್ ಕೂಡ. ಇವಾಗ ಕೆಳಗಡೆ ಇಳಿದು ಹೋಗಿ ಬರೋಣ. ಈಗೆಲ್ಲ ಇಲ್ಲೆಲ್ಲ ಉಳ್ಕೊಳಕ್ಕೆ ರೂಮಿನ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ಇವಾಗ ಟೆಂಪಲ್ ಬಂದು ರೀಚ್ ಆಗಿದ್ದೀವಿ. ಇವತ್ತು ಜಾಸ್ತಿ ಗದ್ದಲ ಇಲ್ಲ. ಟೆಂಪಲ್ ಬಂದು ರೀಚ್ ಆದ್ವಿ. ಇವತ್ತು ಜಾಸ್ತಿ ಜನ ಇಲ್ಲ. ಹಾಗೆ ನಾವು ಸ್ವಲ್ಪ ಬರೋದು ಲೇಟ್ ಆಗಿದೆ. ಮೇ ಬಿ ಜಾಸ್ತಿ ಜನ ಎಲ್ಲ ಹೋಗಿರಬಹುದು. ಬಟ್ ಈ ಟೆಂಪಲ್ ಬಂದರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೂ ಕೂಡ ಇವಾಗ ತೋರಿಸ್ತೀನಿ. ಈ ಟೆಂಪಲಲ್ಲಿ ಒಂದು ಹಸು ಇತ್ತಂತ ಹರ್ಷಿತಾ, ಅದು ಅಲ್ಲಿ ಮರಿ ಇದೆ ನೋಡು. ಅದು ಯಾವಾಗ ತೀರ್ಕೊಂತಲ್ಲ, ಅದ್ರ ನೆನಪಿಗೋಸ್ಕರ ಈ ಟೆಂಪಲ್ ಕಟ್ಟಿದ್ದಾರೆ ಅದನ್ನು. ಮುಂಚೆ ಇದೇನು ಕೇಸರಿ ಬಿಲ್ಡಿಂಗ್ ಇದೆ ಅಲ್ಲ, ಇದಿಷ್ಟೇ ಇತ್ತು ಗುಡಿ. ಇವಾಗ 5 ಇಯರ್ಸಲ್ಲಿ ಇಷ್ಟು ದೊಡ್ಡದಾಗಿದೆ. ನನ್ನ ಲೈಫಲ್ಲಿ ನನಗೆ ದೇವರು ಅಂದರೆ ಹಾಗೆ ದೇವಸ್ಥಾನಗಳಂದರೆ ತುಂಬ ಪ್ರೀತಿ. ನನಗೆ ದೇವಸ್ಥಾನಗಳಿಗೆ ಹೋಗಿ ಬರೋದು ಅಂದರೆ ಏನೋ ಒಂದು ಪಾಸಿಟಿವ್ ಎನರ್ಜಿ, ತುಂಬ ಖುಷಿ ಕೊಡುತ್ತೆ. ಹಾಗೆ ಈ ದೇವಸ್ಥಾನ ಕೂಡ ಹೌದು. ಲೈಕ್ ನಾನು ಮುಂಚೆಯಿಂದ ಕೂಡ ಇಲ್ಲಿ ಬಂದಿದ್ದೀನಿ. ನನಗೆ ಆ ದೇವಿಯಿಂದ ತುಂಬ ಒಳ್ಳೆಯದಾಗಿದೆ. ನಾನು ಯಾವುದೇ ತರಹದ ಸ್ವಾಮಿಗಳನ್ನಾಗಲಿ ಪೂಜಾರಿಗಳನ್ನಾಗಲಿ ನಂಬೋದಿಲ್ಲ. ಈ ದೇವಸ್ಥಾನದಲ್ಲಿ ಕೂಡ ನಾನು ಹಾಗೆ ಈ ದೇವಿನ ಮಾತ್ರ ನಂಬಿ ನಾನು ನನ್ನ ಈ ದೇವಸ್ಥಾನಕ್ಕೆ ಯಾವತ್ತೂ ಬಂದಿದ್ದೀನಿ. ಸೊ ಇಲ್ಲಿ ದೇವಿಯಿಂದ ನನಗೆ ಲೈಫಲ್ಲಿ ಒಳ್ಳೆಯದಾಗಿದೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ನಾನು ಆ ದೇವರ ಒಂದು ದರ್ಶನ ಪಡೆಯೋದು ಅಥವಾ ಏನೇ ಕಾರಣಗಳಿದ್ರೂ ಕೂಡ ನಾನು ಟೆಂಪಲ್ ವಿಸಿಟ್ ಮಾಡೋದನ್ನು ಮಿಸ್ ಮಾಡಲ್ಲ. ನಾನು ನನ್ನ ಹಸ್ಬೆಂಡ್ ನನ್ನ ಫ್ಯಾಮಿಲಿ ತುಂಬ ಸರ್ತಿ ಇಲ್ಲಿ ಬಂದು ಹೋಗ್ತೀವಿ. ಬಿಕಾಸ್ ಈ ಒಂದು ಪ್ಲೇಸಲ್ಲಿ ಇಷ್ಟೊಂದು ಎನರ್ಜಿ ಇದೆ, ಇಷ್ಟೊಂದು ಏನೋ ಒಂದು ಸತ್ಯ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ದೇವಿಯಾಗಿರ್ತಾರೆ. ಬೇರೆ ಯಾವುದೇ ಮನುಷ್ಯರಿಂದ ಒಂದು ಪ್ಲೇಸ್ ಆಗಲಿ ಯಾವುದೇ ಟೆಂಪಲ್ ಆಗಲಿ ಅದು ಉದ್ಧಾರ ಆಗಿರಲ್ಲ. ದೇವ್ರ ಶಕ್ತಿ ಇದ್ದರೆ ಮಾತ್ರ ಒಂದು ಪಾಸಿಟಿವ್ ಎನರ್ಜಿ ಅಂತ ಇರೋದು. ಹಾಗೆ ಕೆಲವು ತಿಂಗಳ ಹಿಂದೆ ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ಕಾಂಟ್ರವರ್ಸಿಗಳನ್ನ ಕೂಡ ನಾನು ನೋಡಿದೆ. ಸೊ ಅವಾಗ ತುಂಬ ಮನಸ್ಸಿಗೆ ಬೇಜಾರಾಯಿತು. ಬಿಕಾಸ್ ಇಂಥ ಒಂದು ಒಳ್ಳೆಯ ದೇವಿ ಸ್ಥಳದಲ್ಲಿ ಈ ಥರ ಹೇಗಾಗಕ್ಕೆ ಸಾಧ್ಯ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಲೈಫ್ ಗೋಸ್ ಆನ್. ದೇವಿ ಮಾತ್ರ ಸತ್ಯ ಇರುತ್ತೆ. ಸೊ ಆ ದೇವಿ ಯಾರಿಗೆ ಏನು ಮಾಡಬೇಕು, ಯಾರಿಗೆ ಎಷ್ಟು ಒಳ್ಳೇದು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಸೊ ಅದೇ ಒಂದು ನಂಬಿಕೆಯಿಂದ ನಾವು ಯಾವುದೇ ಕಾರಣಕ್ಕೂ ಈ ದೇವಸ್ಥಾನಕ್ಕೆ ಏನೋ ಒಂದು ಕಾಂಟ್ರವರ್ಸಿ ಇದೆ ಅಂತ ನಡ್ಕೊಳ್ಳೋದನ್ನು ನಾವು ಬಿಡೋದಿಲ್ಲ. ಬಿಕಾಸ್ ಸತ್ಯ ಇರೋದು ದೇವರಲ್ಲಿ, ನಾಟ್ ಮನುಷ್ಯರಲ್ಲಿ. ಸೊ 2 ದೇವರ ದರ್ಶನ ಆಯಿತು. ತುಂಬ ಚೆನ್ನಾಗಿ ಅನ್ನಿಸ್ತು. ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. 5 ಇಯರ್ಸ್ ಬ್ಯಾಕ್ ನಾವು ಬಂದಾಗ ತುಂಬ ಒಂದು ಚಿಕ್ಕ ಗುಡಿ ಇತ್ತು. ಬಟ್ ಇವಾಗಂತೂ ದೊಡ್ಡ ಗುಡಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ಬಂದಾಗ ಒಂದ್ಸರಿ ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡಿರೋಂತಹ ಚೇಂಜಸ್ ಆಗಿದೆ, ತುಂಬ ಪಾಸಿಟಿವ್ ಚೇಂಜಸ್ ಆಗಿದೆ. ಸೊ ನೀವು ಕೂಡ ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ. ನಿಮ್ಗೆ ಏನಾದರೂ ಕಷ್ಟ ಇದ್ದರೆ, ಏನಾದರೂ ಪಾಸಿಟಿವಿಟಿ ಬೇಕಂತ ಅಂದರೆ ನೀವು ಬಂದು ಇಲ್ಲಿ ನಿಮ್ಮ ದೇವರ ದರ್ಶನ ಪಡ್ಕೊಂಡು ಹೋಗ್ಬೋದು. ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ. ನಾವಿಲ್ಲಿ ಒಂದು 5 ವರ್ಷ ಆಯಿತು ಬರ್ತಾಯಿದ್ದು. ಎವ್ರಿ ಟೈಮ್ ನಮಗೇನಾದರೂ ಕಷ್ಟ ಅನಿಸಿದಾಗ ತುಂಬ ಏನೋ ಟೆನ್ಷನ್ ಥರ ತುಂಬ ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಯಾವಾಗಿರುತ್ತೆ ಅವಾಗೆಲ್ಲ ನಾವು ದೇವಸ್ಥಾನಕ್ಕೆ ಬಂದು ಇಲ್ಲಿ ಒಂದು ಸರಿ ಬಂದು ದೇವರಿಗೆ ನಮಸ್ಕಾರ ಮಾಡಿ ಹೋದರೆ ಸಾಕು, ನಾವು ಅಂದ್ಕೊಂಡಿರುವಂತಹ ಪಾಸಿಟಿವ್ ಚೇಂಜಸ್ ನಮ್ಮ ಲೈಫಲ್ಲಿ ಆಗುತ್ತೆ. ಹಾಗೆ ಇಲ್ಲಿ ಗೋಶಾಲೆ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ತುಂಬ ಸಾಕಿರೋಂಥ ನಾಯಿಗಳು ಕೂಡ ಇದೆ. ಸೊ ಲೈಕ್ ಇದೊಂಥರ ಒಂದು ತುಂಬ ಪಾಸಿಟಿವ್ ವೈಬ್ಸ್ ಇರೋಂಥ ಪ್ಲೇಸ್ ಅಂತ ಹೇಳ್ಬೋದು. ಸೊ ನಿಮಗೂ ಏನಾದರೂ ಕಷ್ಟ ಅನಿಸ್ತಾ ಇದ್ದರೆ, ಏನಾದರೂ ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಾ ಇದ್ದರೆ, ತುಂಬ ಬೇಜಾರಾಗ್ತಾ ಇದ್ದರೆ ಒಂದ್ಸರಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಕೂಡ ಇಲ್ಲಿ ಬನ್ನಿ. 101% ನಿಮಗೆ ಒಂದು ಇಲ್ಲಿ ನೆಮ್ಮದಿ ಅನ್ನೋದು ಸಿಗುತ್ತೆ. ಹಾಗೆ ನೀವು ಅಂದ್ಕೊಂಡಿರೋವಂಥದ್ದು ಆಲ್ಮೋಸ್ಟ್ ಎಲ್ಲ ಕೂಡ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ನಾವು ಅಂದ್ಕೊಂಡಿರೋದೆಲ್ಲ ಆಗ್ತಾ ಇದೆ. ಯಾವುದೋ ಒಂದು ಪರಿಸ್ಥಿತಿಲಿ ಏನಾದರೂ ಸ್ಟ್ರಕ್ ಆಗಿ ನಿಂತ್ಕೊಂಡಾಗ ಇಲ್ಲಿ ಬಂದು ಹೋದರೆ ನಮ್ಮದು ದಾರಿ ಕೂಡ ತುಂಬ ಸರಳ ಆಗಿರುತ್ತೆ. ಅಷ್ಟು ನಮಗೆ ಇಲ್ಲಿ ಈ ದೇವರ ಮೇಲೆ ನಂಬಿಕೆ ಇದೆ. ಸೊ ನೀವು ಕೂಡ ಬನ್ನಿ. ನಿಮಗೂ ಇದು ಒಳ್ಳೆಯದಾಗಲಿ, ನಿಮಗೂ ಎಲ್ಲ ಸೊ ನಿಮಗೂ ಒಳ್ಳೆಯದಾಗಲಿ, ನೀವು ಖುಷಿಯಾಗಿರಲಿ ಅಂತ ನಿಮ್ಮ ಜೊತೆ ನಾನು ನನ್ನ ಈ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಇರೋದು ಹಂಗಾರಳ್ಳಿ ಅಂತಹ ಒಂದು ಊರಿನಲ್ಲಿ. ಇದು ಹುಲಿಯೂರು ದುರ್ಗದ ಹತ್ರ ಬರುತ್ತೆ. ಸೊ ಇಲ್ಲಿ ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ ನೀವು ಮಂಗಳೂರು ಹೈವೇ ತೊಗೊಂಡ್ರೆ ಒಂದು 100 ಕಿಲೋಮೀಟರ್ಸ್ ಆಗ್ಬೋದು. ನಾವು ಮಾಗಡಿ ರೋಡ್ ಕಡೆಯಿಂದ ಕೂಡ ಬರ್ಬೋದು. ಬಟ್ ಅಲ್ಲಿ ಸ್ವಲ್ಪ ಜಾಗ ಚಿಕ್ಕದು ಅನಿಸುತ್ತೆ. ಸೊ ಅದು ಟ್ರಾಫಿಕ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿಂದ ಬರಲ್ಲ. ಸೊ ನಾವು ಜಾಸ್ತಿ ಮಂಗಳೂರು ಹೈವೇನೇ ಪ್ರಿಫರ್ ಮಾಡ್ತೀವಿ. ಹಾಗೆ ನಮ್ಮ ಜೊತೆ ಇವತ್ತು ನಮ್ಮ ಚೇತು ಮಾಮ ಹರ್ಷಿತಾ ಕೂಡ ಬಂದಿದ್ದಾರೆ. ಎಲ್ಲರೂ ಸೇರಿ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು.
ಸೊ ಇವಾಗ 2 ದೇವ್ರ ದರ್ಶನ ಆಯಿತು, ಆಂಜನೇಯನ ದರ್ಶನ ಕೂಡ ಆಯಿತು, ಹಂಗರಳ್ಳಿ ದರ್ಶನ ಕೂಡ ಆಯಿತು. ಸೊ ಇವಾಗ ಹೋಗ್ಬಿಡ್ತೀವಿ. ಇವಾಗ ಮತ್ತೆ ವಾಪಸ್ ಬೆಂಗಳೂರು ಹತ್ರ ಹೋಗ್ತಿದ್ದೀವಿ. ಹಾಗೆ ಇವತ್ತು ಬೆಂಗಳೂರಲ್ಲಿ ಡೈರೆಕ್ಟ್ ನಮ್ಮ ಮನೆ ಹೋಗಲ್ಲ, ನಮ್ಮ ವೀರೇಶ್ ಮಾಮ ಅಂತ ಇದ್ದಾರೆ, ನಮ್ಮ ವೀರೇಶ್ ಮಾಮ ಮನೆಗೆ ಹೋಗ್ತೀವಿ. ಅಂದರೆ ನಮ್ಮ ಚೇತು ಮಾಮ ಅಣ್ಣ, ನನ್ನ ಮಾಮ ಆಗ್ತಾರೆ ಅವರು ಕೂಡ, ಅವ್ರ ಮನೆಗೆ ಇವಾಗ ಹೋಗ್ತೀವಿ. ಸೊ ಹಾಗೆ ಈ ದೇವಸ್ಥಾನ ಎಲ್ಲಿದೆ, ಹಾಗೆ ಇದ್ರ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಒಂದ್ಸರಿ ಖುಷಿಯಾಗಿ ಬಂದು ನಿಮ್ಮ ದೇವ್ರ ದರ್ಶನ ತೊಗೊಂಡು ಹೋಗ್ಬೋದು. ಹಾಗೆ ಈ ದೇವಸ್ಥಾನಕ್ಕೆ ಇಂಡಿಯಾದಿಂದ ಎಲ್ಲೆಲ್ಲಿಂದನೂ ಬರ್ತಾರೆ, ತುಂಬ ಸೆಲೆಬ್ರಿಟೀಸ್ ಬಂದು ಹೋಗಿದ್ದಾರೆ. ಹಾಗೆ ಎಲ್ಲಿಂದ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ, ಕೇರಳ, ತಮಿಳುನಾಡು ತುಂಬ ಕಡೆಗಳಿಂದ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಬಿಕಾಸ್ ಅಷ್ಟು ಪವರ್ಫುಲ್ ಆಗಿದೆ ಈ ದೇವಸ್ಥಾನ. ಸೊ ಇವಾಗ 2 ದೇವಸ್ಥಾನಕ್ಕೂ ಬಂದು ಹೋದ್ವಿ. ಹಾಗೆ ನಿಮ್ಮ ಜೊತೆ ನಾನು ಅನಿಸಿರುವಂತಹ ನನ್ನ ಫೇವ್ರೇಟ್ ಪ್ಲೇಸ್ನ ನಾನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ನಿಮಗೆ ಹೇಗೆ ಅನಿಸ್ತು ದೇವಸ್ಥಾನ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬನ್ನಿ, ಹಾಗಿದ್ರೆ ಇವಾಗ ವಾಪಸ್ ಬೆಂಗಳೂರು ಹತ್ರ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಹಾಗೆ ಅದಕ್ಕೂ ಮುಂಚೆ ಇಲ್ಲಿ ಪ್ರಸಾದ ಕೂಡ ಇರುತ್ತೆ. ಸೊ ಪ್ರಸಾದ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಹೋಗ್ಬಿಟ್ಟು ಇವಾಗ ಪ್ರಸಾದ ಮಾಡೋಣ. ಮುಂಚೆ ಒಂದು ಟೈಮಲ್ಲಿ ಈ ದೇವಸ್ಥಾನದಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರ್ತಿರ್ಲಿಲ್ಲ, ಅಷ್ಟೊಂದು ಜನ ಬರ್ತಾಯಿದ್ರು. ಬಟ್ 2 ಮಂತ್ಸ್ ಮುಂದೆ ಆಗಿರುವಂತಹ ಒಂದು ಇನ್ಸಿಡೆಂಟಿಂದ ತುಂಬ ಜನ ಬರೋದು ಕಡಿಮೆ ಆಗಿದ್ದಾರೆ. ನನಗೂ ಕೂಡ ತುಂಬ ಬೇಜಾರಾಯಿತು. ಬಿಕಾಸ್ ನಮ್ಮ ಲೈಫಲ್ಲಿ ನಮಗೇನಾದರೂ ಒಳ್ಳೇದಾಗ್ತಾ ಇದ್ರೆ ಅದು ದೇವರಿಂದ ಆಗಿರುತ್ತೆ, ಯಾವುದೇ ಪೂಜಾರಿ ಸ್ವಾಮಿಗಳಿಂದ ಆಗ್ತಾ ಇರಲ್ಲ. ಸೊ ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ದೇವರಿಗೆ ನಾವು ನಡ್ಕೊಳ್ಳೇಬೇಕು. ಸೊ ಇವಾಗ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಪ್ರತಿದಿನ ಊಟ ಇರುತ್ತೆ, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮತ್ತು ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಇರುತ್ತೆ. ಸೊ ನಾವು ಕೂಡ ಇಲ್ಲಿ ಊಟ ಮಾಡ್ತೀವಿ. ಹಾಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹ್ಞೂ ರೀ, ಇನ್ನು ಸ್ವಲ್ಪ ಹಾಕ್ರಿ. ಥ್ಯಾಂಕ್ಸ್ ಸರ್. ಊಟ ಆಯಿತು. ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಎಷ್ಟು ರುಚಿಯಾಗಿರುತ್ತೆ ದೇವಸ್ಥಾನದ ಊಟ ಅಂದರೆ ನನಗಂತೂ ತುಂಬ ಇಷ್ಟ. ಸೊ ಊಟ ಮುಗೀತು. ಇವಾಗ ಇಲ್ಲಿ ಗೋಶಾಲೆ ಇದೆ, ಹಸುಗಳನ್ನ ಹೊರಗಡೆ ಬಿಟ್ಟಿದ್ದಾರೆ. ಸೊ ನಾವು ಕೂಡ ನೋಡೋಣ. ಓ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇಲ್ಲಿ ನೋಡಿ ಇಷ್ಟೊಂದಿದೆ, ಎಲ್ಲ ಬರ್ತಿದೆ. ಹಾಯ್ ಹಾಯ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದು ಗಿಡ್ಡು ಮರಿ, ಎಷ್ಟು ಕ್ಯೂಟ್ ಒಂಥರ ಕ್ಯೂಟ್ ಆಗಿ ಗಿಡ್ಡು ಮರಿಗಳಿವೆ. ಓ ಮರಿಗಳು ಬರ್ತಿದೆ ಅಲ್ಲಿ, ಎಲ್ಲಿ ಕಾಣ್ತಾ ಇದೆ ಒಳಗಡೆ. ಎಲ್ಲ ಕೂಡ ಬಂದಿಂದಪ್ಪ. ಇಲ್ಲೋಳಿ ದೊಡ್ಡ ಬಂತು. ಹಾಯ್ ಹಾಯ್, ಅಮ್ಮ ದೊಡ್ಡ ಬರ್ತಿದೆ. ಈ ಯಾಕೆ ಕಣ್ಣಲ್ಲಿ ನೀರು ಯಾಕೆ? ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಶಾಂತವಾಗಿದೆ. ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ ಹಾಯ್ ಗುಂಡು, ಹಾಯ್. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದು ಚಿಕ್ಕ ನೋಡು, ಅದು ನೋಡಿ ಬರ್ತಾ ಇರೋದು, ಅದು ಹಿಂಗಿದೆ. ಚಂದ ಎತ್ತಿದ. ಇಲ್ಲ ನೋಡಿದ ಕ್ಯೂಟಿ ಪಾಯ್, ಕ್ಯೂಟಿ ಪಾಯ್. ನಿನ್ನ ಮುಟ್ಲಾ ಕೈಯಾಗ ಏನಿಲ್ಲ. ಹಾಯ್ ಗುಂಡು, ಕ್ಯೂಟಿ ಪಾಯ್, ಬಾಯ್. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ನನಗಿದು ತುಂಬ ಇಷ್ಟ ಆಯಿತು. ಓಕೆ, ಗೇಟ್ ಹಾಕಿದ್ದೀರಂತೆ, ಮುಡ್ತಿದ್ದೀನಿ ನಾನು, ಇಲ್ಲಾಂದರೆ ಯಾವಾಗಲೂ ಭಯ ಪಡ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಬೇರೆ ಬೇರೆ ವೆರೈಟೀಸ್ ಆಫ್ ತಳಿಗಳಿದೆ. ವಾವ್, ಸೊ ಕ್ಯೂಟ್. ಓ ಬಂಗಾರ, ಇಲ್ಲೂ ಬಂದ ನೋಡಿ ಇವನು, ಇಲ್ಲೂ ಬಂದ ನೋಡಿ. ಹಾನ ಏನೂ ಇಲ್ಲ ನಿಂಗೆ ಕೊಡಾಕ, ನಿನಗೆ ಕೊಡಾಕ ಏನಿಲ್ಲ ನನ್ನ ಹತ್ರ. ಬಾಯ್, ಬುಷ್ ಕ್ಯೂಟ್ ಆಗಿದೆ ನೋಡಿ ಅಲ್ಲಿ ಮೇಲ್ಗಡೆ.
ಫಸ್ಟ್ ಟೈಮ್ ನಾನು ಆಕಳುಗಳನ್ನ ಮುಟ್ಟಿದ್ದು, ಹಸು ಕರುಗಳನ್ನ. ತುಂಬ ಕ್ಯೂಟಾಗಿ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು. ಇವಾಗ ಟೈಮ್ ಆಯಿತು, ಹಾಗೆ ಮಳೆ ಕೂಡ ಬರ್ತಾ ಇದೆ. ಸೊ ಮನೆ ಹತ್ರ ಹೋಗೋಣ. ಬಾಯ್. ಭಾರಿ ಚಿತ್ತು ಮಾಮ ಕೇಳೋಣ ಹೇಗೆ ಅನಿಸ್ತಿದೆ ಅಂತ. ಚಿತ್ತು ಮಾಮ ಹೆಂಗ ಅನಿಸ್ತು? ತುಂಬಾ ಚೆನ್ನಾಗಿದೆ, ಮತ್ತೆ ಪದೇ ಪದೇ ಬರ್ಬೇಕು ಅನ್ಸುತ್ತೆ. ಈಗ ನೆಕ್ಸ್ಟ್ ಅಕ್ಟೋಬರ್ ದಸರಾ ಅಮಾವಾಸ್ಯೆಯಲ್ಲಿ ಮತ್ತೆ ಎಲ್ಲರೂ ಕೂಡಿ ಬರುವ. ಓಕೆ, ಡನ್. ಅಲ್ಲಿ ಅವ್ರಿಗೂ ತುಂಬಾ ಇಷ್ಟ ಆಯ್ತು, ನಂಗೂ ತುಂಬಾ ಇಷ್ಟ ಆಯ್ತು, ನಮ್ಮ ಹರ್ಷಿತಾಗೂ ಇಷ್ಟ ಆಯ್ತು. ಹಾಗೆ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಮಳೆ ಬರೋ ತರ ಇದೆ. ಸೊ ಯಾ, ಆರಾಮಾಗಿ ಜರ್ನಿ ಎಂಜಾಯ್ ಮಾಡ್ತಾ ಹೋಗೋಣ. ಅರ್ಧ ದಾರಿಗೆ ಬಂದ್ವಿ, ಟೀ ಕುಡಿಯೋಕಂತ ಒಂದು ಸ್ಟಾಪ್ ತಗೊಂಡಿದೀವಿ. ಸಂಜೆ ಆಯ್ತಲ್ವಾ, ಟೀ ಕುಡಿಯಂಗೆ ಆಗ್ತಿದೆ. ಚಿತ್ತು ಮಾಮ ಟೀ ತಗೊಬಂದ್ರು. ಅವ್ರ ಅಣ್ಣನಿಗೆ ಟೀ ಕೊಡ್ತಿದಾರಂತ ಅಂದ. ನಮ್ಮ ಚಿತ್ತು ಮಾಮ ಚಕ್ಲಿ ತಗೊಬಂದಿರ್ತಾರೆ. ಚಕ್ಲಿ ಚಕ್ಲಿ ಟೀ. ಹೌದು, ಒಂದು ಡ್ರೆಸ್ ತಗೋತೀನಿ. ಮಮ್ಮ ಹೇಗನ್ನಿಸ್ತು ಟೆಂಪಲ್ ನಿನಗೆ? ಏನಾದರೂ ಹೇಳು ನಮ್ಮ ಸಬ್ಸ್ಕ್ರೈಬರ್ಗೆ, ಹೇಗನ್ನಿಸುತ್ತೆ ಟೆಂಪಲ್ ಬಗ್ಗೆ? ಸಖತ್ತಾಗಿದೆ, ವೆರಿ ಪವರ್ಫುಲ್. ಮತ್ತೆ ಏನು ಇಲ್ಲಿ ಬಂದ್ರೆ ಒಂದು ಪಾಸಿಟಿವ್ ಏನೋ ಅನ್ಸುತ್ತೆ. ನನ್ನ ಹಸ್ಬೆಂಡ್ಗೆ ನನಗೆ ತುಂಬ ಫೇವ್ರೆಟ್ ಪ್ಲೇಸ್ ಇದು. ಸೊ ಇವಾಗ ಹೈವೇ ಹತ್ತಿದ್ದೀವಿ. ಸೊ ಕಂಟಿನ್ಯೂ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ವಾಪಸ್ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹೋಗುವಾಗ ಫುಲ್ ಮಳೆ ಬರ್ತಾ ಇದೆ. ಮಳೆಯಲ್ಲಿ ಒಂದು ಲಾಂಗ್ ಡ್ರೈವ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಆರಾಮಾಗಿ ಮಳೆಯಲ್ಲಿ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ನಾವು ಬೆಂಗಳೂರನ್ನ ತುಂಬ ಬೇಗನೆ ರೀಚ್ ಆದ್ವಿ. ಬಟ್ ಬೆಂಗಳೂರು ರೀಚ್ ಆದಮೇಲೆ ನಾವು ನಮ್ಮ ಮಾಮರ ಮನೆ ಹೋಗೋಕ್ಕೆ ತುಂಬ ಟೈಮ್ ಆಯಿತು. ಬಿಕಾಸ್ ಬೆಂಗಳೂರಲ್ಲಿ ನಾರ್ಮಲ್ ಆಗಿನೇ ಟ್ರಾಫಿಕ್ ತುಂಬ ಜಾಸ್ತಿ ಇರುತ್ತೆ. ಅಂಥದ್ರಲ್ಲಿ ಮಳೆ ಆಗಿಬಿಟ್ರೆ ಅಂತೂ ತುಂಬ ಗಾಡಿಗಳು ಟ್ರಾಫಿಕಲ್ಲಿ ಸ್ಟಕ್ ಆಗಿಬಿಡುತ್ತೆ, ಗಾಡೀಸ್ ಮೂವ್ ಆಗೋದೇ ಇಲ್ಲ. ಸೊ ಹಾಗೂ ಹೀಗೋ ಮಾಡಿಬಿಟ್ಟು ಇವಾಗ ನಾವು ನಮ್ಮ ಮಾಮರ ಮನೆನ ರೀಚ್ ಆದ್ವಿ. ಇವಾಗ ನಾವು ನಮ್ಮ ಮಾಮರ ಅಪಾರ್ಟ್ಮೆಂಟ್ ಹತ್ರ ಬಂದ್ವಿ. ಇವಾಗ ನಮ್ಮ ವೀರೇಶ್ ಮಾಮ ಅವರ ಅಪಾರ್ಟ್ಮೆಂಟಿಗೆ ಬಂದಿದ್ದೀವಿ. ಚೆನ್ನಾಗಿದೆ ಅಪಾರ್ಟ್ಮೆಂಟ್ ಕೂಡ ತುಂಬ. ಸೊ ಬನ್ನಿ ಹೋಗೋಣ. ಸೊ ಇವಾಗ ನಾವು ನಮ್ಮ ಮಾಮರ ಮನೆ ಹತ್ರ ಬಂದ್ವಿ. ಸೊ ಮೇಲೆ ಹೋಗೋಣ. ಫುಲ್ ಅಲ್ಲಿಂದ ಬರೋಷ್ಟರಲ್ಲಿ ಬೆಂಗಳೂರು ಟ್ರಾಫಿಕಲ್ಲಿ ತುಂಬ ಲೇಟ್ ಆಗಿಬಿಡ್ತು. ಬಟ್ ಸ್ಟಿಲ್ ಆರಾಮಾಗಿ ಎಲ್ಲರೂ ಮಾತಾಡ್ತಾ ಇವಾಗ ಬಂದಿದ್ದೀವಿ. ಇವಾಗ ಮೇಲೆ ಹೋಗೋಣ. This is for Sanu. ವೀರಭದ್ರೇಶ್ವರ ನಿಲಯನ ಸಿಕ್ಕಿತ್ತು. ಹಲೋ, ಹಾಯ್ ಅಕ್ಕ. ನಮ್ಮ ಶ್ರೇಯ ಅಕ್ಕ ಟೀ ಮಾಡ್ತಿದ್ದಾರೆ. ಹಾಯ್, ಚಲೋ ಐತ್ಲಾ? ಇದಾಗ ಇದು ಬೇಕ್ ಮಾಡ್ಬೋದನ್ನ? ಎಲ್ಲ ಮಾಡ್ಬೋದು, ಏನು ಮಾಡಲ್ಲ, ಬರೀ ಬಿಸಿ ಮಾಡಕ್ ಒಂದು ಯೂಸ್ ಮಾಡ್ತೇವೆ ಬಿಟ್ರೆ. ಇಲ್ಲಿ ನಮ್ಮ ಶ್ರೇಯ ಅಕ್ಕ ಟೀ ಮಾಡ್ತಿದ್ದಾರೆ. ಹಾಯ್ ಶ್ರೇಯ ಅಕ್ಕ. ಸೊ ಹಾಗೆ ಇವಾಗ ಸ್ವಲ್ಪ ಕೆಳಗಡೆ ಏನಾದರೂ ತಗೊಬಂದ್ರಾಯ್ತು ಅಂತ ಹೋಗ್ತಾ ಇದ್ದೀವಿ. ಹಾಗೆ ನಾವು ಸಡನ್ ಆಗಿ ಪ್ಲ್ಯಾನ್ ಇಲ್ಲದೆ ಬಂದಿದ್ದರಿಂದ ಒಂದು ಹಾಕ್ಕೊಳಕ್ಕೆ ಏನಾದರೂ ಒಂದು ಡ್ರೆಸ್ ತೊಗೊಂಡ್ರಾಯ್ತು ಅಂತ ಹೋಗ್ತಾ ಇದ್ದೀನಿ. ಹಾಗೆ ಮಳೆ ಬೇರೆ ಬರ್ತಾ ಇದೆ, ವೆದರ್ ತುಂಬ ಚೆನ್ನಾಗಿದೆ.
ಹಾಗೆ ಕೆಳಗಡೆ ಹೋಗ್ಬಿಟ್ಟು ನಾವೆಲ್ಲ ಸ್ವಲ್ಪ ಏನು ಬೇಕು ಒಂದೊಂದು ಜೊತೆ ಡ್ರೆಸ್ ತೊಗೊಂಡೆ. ನಾನು ನನ್ನ ರೈಸ್ ಡ್ರೆಸ್ ತೊಗೊಂಡೆ, ನನ್ನ ಹಸ್ಬೆಂಡ್ ಒಂದು ಶಾರ್ಟ್ಸ್ ತೊಗೊಂಡ್ರು. ಅದಾದಮೇಲೆ ಇಬ್ಬರು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಎಲ್ಲರೂ ಸೇರಿಬಿಟ್ಟು ಟಿ ವಿ ನೋಡ್ತಾ ಟೈಮ್ ಪಾಸ್ ಮಾಡಿದ್ವಿ. ಹಾಗೆ ಎಲ್ಲರೂ ಸೇರಿಬಿಟ್ರೆ ತುಂಬ ಮಾತಾಡ್ತೀವಿ. ಎಲ್ಲರೂ ಮಾತಾಡ್ತಾ ನಗಾಡ್ತಾ ಎಂಜಾಯ್ ಮಾಡ್ತಾ ನಮ್ಮ ದಿನ ನಾವು ಎಂಡ್ ಮಾಡಿದ್ವಿ. ಹಾಗೆ ಇವರ ಬಾಲ್ಕನಿ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಹಾಗೆ ಇಲ್ಲಿ ಹೈವೇ ಕೂಡ ಕಾಣ್ತಾ ಇತ್ತು. ಸ್ವಲ್ಪ ಹೊತ್ತು ಬಾಲ್ಕನಿಲಿ ಇತ್ಕೊಂಡು ಟೈಮ್ನ ಎಂಜಾಯ್ ಮಾಡಿದೆ ನಾನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.